ಶಿವನನ್ನು ನಾನು ಏಕೆ ಅಷ್ಟು ಪೂಜಿಸುತ್ತೇನೆ ಗೊತ್ತಾ? ಶಿವನು ನನ್ನನ್ನು ಬಲವಂತವಾಗಿ ಕರೆದುಕೊಳ್ಳುವುದಿಲ್ಲ. ಅವನು ಆಜ್ಞೆ ನೀಡುವುದಿಲ್ಲ. ಅವನು ಬೇಡಿಕೊಳ್ಳುವುದೂ ಇಲ್ಲ. ಆದರೂ ನನ್ನ ಮನಸ್ಸು ಅವನತ್ತವೇ ಹೋಗುತ್ತದೆ. ನನ್ನ ಆತ್ಮ ಅವನ ಹೆಸರಲ್ಲೇ ಜಪಿಸುತ್ತದೆ. ಶಿವನು ದೇವಾಲಯದೊಳಗೆ ಮಾತ್ರ ಇರುವವನಲ್ಲ. ಅವನು ಕಲ್ಲಿನ ಲಿಂಗದಲ್ಲೇ ಸೀಮಿತನಲ್ಲ. ಅವನು ನನ್ನ ಉಸಿರಿನೊಳಗಿದ್ದಾನೆ. ನನ್ನ ಮೌನದಲ್ಲೂ ಮಾತನಾಡುತ್ತಿದ್ದಾನೆ. ಶಿವನನ್ನು ಹುಡುಕುವ ಭಕ್ತರು ಎಲ್ಲೆಲ್ಲೂ ಇದ್ದಾರೆ. ಆದರೆ ಶಿವನು ಭಕ್ತರನ್ನ ಹುಡುಕುವುದಿಲ್ಲ. ಭಕ್ತರೇ ಅವನತ್ತ ಸೆಳೆಯಲ್ಪಡುತ್ತಾರೆ. ಏಕೆಂದರೆ ಶಿವನು ಪ್ರೀತಿಯಿಂದ ವಶಪಡಿಸಿಕೊಳ್ಳುತ್ತಾನೆ. ನೋವಿನ ಮೂಲಕ ಪಾಠ ಕಲಿಸುತ್ತಾನೆ. ಅಹಂಕಾರವನ್ನ ಕರಗಿಸುತ್ತಾನೆ. ಅಹಂ ಅನ್ನು ಭಸ್ಮ ಮಾಡುತ್ತಾನೆ. ಶಿವನನ್ನ ಅರಿಯಲು ಜ್ಞಾನ ಬೇಕಿಲ್ಲ. ಅವನನ್ನ ಕಾಣಲು ಕಣ್ಣು ಬೇಕಿಲ್ಲ. ಅವನನ್ನ ಅನುಭವಿಸಲು ಶುದ್ಧ ಮನಸ್ಸು ಸಾಕು. ಇಂದಿನ ಲೋಕದಲ್ಲಿ ಶಿವನನ್ನ ನಂಬುವವರಿಗಿಂತ ಶಿವನಿಂದ ಪ್ರಭಾವಿತರಾದ ಭಕ್ತರು ಹೆಚ್ಚು. ಯಾಕೆಂದರೆ ಒಮ್ಮೆ ಶಿವನು ಜೀವನದಲ್ಲಿ ಬಂದರೆ ಮತ್ತೆ ಹಿಂದಿರುಗುವ ದಾರಿ ಇರದು. ಶಿವನು ನನ್ನನ್ನ ವಶಪಡಿಸಿಕೊಂಡಿದ್ದಾನೆ, ನಿಮ್ಮನ್ನೂ ಕೂಡ, ನಿಮಗೆ ಗೊತ್ತಾಗದೆ. ಓಂ ನಮಃ ಶಿವಾಯ.